ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ ಅಂತ ಲೆಕ್ಕಾಚಾರ ಹಾಕಿ ನೋಡಿದಾಗ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ನಮಗೆ ಕಾಣಿಸ್ತಾ ಹೋಗುತ್ತೆ. ಇದೀಗ ರಾಜ್ಯದಲ್ಲಿ ನಡೀತಾ ಇದ್ದಂಥದ್ದು ಒಂದು ರೀತಿಯಾಗಿ ಸಂಪುಟ ವಿಸ್ತರಣೆಯ ಬಗ್ಗೆ ನಡೀತಾ ಇದ್ದಂಥ ಜಟಾಪಟಿ, ಅದರಲ್ಲಿ ಡಿ.ಕೆ. ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಇವೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಮತ್ತೊಂದು ಕಡೆ ಹೈಕಮಾಂಡ್ ಲೆವೆಲ್ಗೆ ನಾವು ಇಲ್ಲಿ ಪರಿಗಣಿಸಿ ನೋಡೋದಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಕ್ಷದಲ್ಲಿ ಸಿಗ್ತಿಲ್ಲ ಸಪೋರ್ಟ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕೆ ಈ ಮಾತು? ನಿಜಕ್ಕೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಕ್ಷದಲ್ಲಿ ಸಪೋರ್ಟೇ ಸಿಗ್ತಾ ಇಲ್ವಾ? ಆಶ್ಚರ್ಯ ಆದ್ರೂ ಇದು ಸತ್ಯ. ಖರ್ಗೆ ಅವರೇ ಬಾಯಿ ಬಿಟ್ಟರು ಸ್ಫೋಟಕ ಸತ್ಯವನ್ನ. ಶುದ್ಧೀಕರಣ ಘಟಕ ಸಂಬಂಧ ತಮ್ಮ ನೋವು ಹೊರಹಾಕಿದ ಸೀನಿಯರ್ ಖರ್ಗೆ ತಮ್ಮನ್ನ ಅಪಮಾನಿಸಿದ ಕೇಸಲ್ಲಿ ಚೆನ್ನಾಗಿ ಬರೆಯೋರು, ನೋಡೋಕೆ ಚೆನ್ನಾಗಿ ಇರೋರು ಬಾಯಿ ಬಿಡಲೇ ಇಲ್ಲ. ಪಕ್ಷದ ಸಿಡಬ್ಲ್ಯೂಸಿ ವೇದಿಕೆಯಲ್ಲಿ ಅಸಮಾಧಾನ ಹೊರಹಾಕಿದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಮಾನ ಒಪ್ಪಲು ಸಾಧ್ಯವೇ ಇಲ್ಲ, ಇದು ಖಂಡನಾರ್ಹ. ಹೀಗಂತ ಹೇಳಿದ್ರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್. ಆದ್ರೆ ಪಕ್ಷದ ಸ್ಪಂದನೆ ಬಗ್ಗೆ ಖರ್ಗೆ ಅವರು ಸಮಾಧಾನದಿಂದ ಇಲ್ಲ ಎಂಬುದು ಕೂಡ ಸುದ್ದಿ ಆಗ್ತಾ ಇದೆ. ಇದನ್ನ ಕೇವಲ ಒಂದು ರಾಜ್ಯಕ್ಕೆ ಸೀಮಿತಗೊಳಿಸದೆ ದೇಶಾದ್ಯಂತ ಪ್ರತಿಭಟಿಸಬೇಕು. ಸಾಮಾಜಿಕ ನ್ಯಾಯಕ್ಕಾಗಿ ಪಕ್ಷ ಇನ್ನಷ್ಟು ಬಲವಾಗಿ ದನಿ ಎತ್ತಬೇಕು, ಹೀಗಂತ ಭಾವಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಅವರು ದಲಿತರು ಎಂಬ ಕಾರಣಕ್ಕೆ ಕೆಲವರಿಂದ ರ್ಯಾಲಿ ಸ್ಥಳದಲ್ಲಿ ಶುದ್ಧೀಕರಣನ, ಇದು ಸಂಸತ್ ಅಧಿವೇಶನದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಜಾತಿ ಲೆಕ್ಕಾಚಾರನ ಯಾವ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ? ಖರ್ಗೆ ಅವರೇ ಬಾಯಿ ಬಿಟ್ಟಿರುವಂತಹ ಸ್ಫೋಟಕ ಸತ್ಯ. ಶುದ್ಧೀಕರಣ ಘಟಕ ಸಂಬಂಧ ತಮ್ಮ ನೋವನ್ನ ಹೊರ ಹಾಕಿದಂತ ಸೀನಿಯರ್ ಖರ್ಗೆ ತಮ್ಮನ್ನ ಅವಮಾನಿಸಿದ ಕೇಸಲ್ಲಿ ಪಕ್ಷದ ನಾಯಕರಿಂದ ನಿರೀಕ್ಷಿಸಿದ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ. ಚೆನ್ನಾಗಿ ಬರೆಯೋರು, ನೋಡೋಕೆ ಚೆನ್ನಾಗಿ ಇರೋರು ಬಾಯಿ ಬಿಡಲೇ ಇಲ್ಲ. ಈ ಬಗ್ಗೆ ಪಕ್ಷದ ಸಿಡಬ್ಲ್ಯೂಸಿ ವೇದಿಕೆಯಲ್ಲಿ ಅಸಮಾಧಾನ ಹೊರ ಹಾಕಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಮಾನ ಒಪ್ಪಲು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಇದು ಖಂಡನಾರ್ಹ. ಬಟ್ ನೋಡಿ, ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವೊಂದಿಷ್ಟು ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದು ನಾಮಕಾವಸ್ಥೆ ಅಷ್ಟೇ. ಅವರು ಎಐಸಿಸಿ ಅಧ್ಯಕ್ಷರಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಅವ್ರ ಮಾತಿನ ಮೇಲೆ ಎಷ್ಟರ ಮಟ್ಟಿಗೆ ಅಲ್ಲಿ ಅವ್ರ ಮಾತಿಗೆ ಬೆಂಬಲ ಸಿಗುತ್ತೆ ಗಮನಿಸಿ ನೋಡಿದ್ದೀರಾ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ರು. ಬಟ್ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಸಿ ವೇದಿಕೆಯಲ್ಲಿ ಈ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಆದರೆ ಪಕ್ಷದ ಸ್ಪಂದನೆ ಬಗ್ಗೆ ಖರ್ಗೆ ಅವರು ಸಮಾಧಾನದಿಂದ ಇಲ್ಲ ಎಂಬುದು ಕೂಡ ಇಲ್ಲಿ ಒಂದು ಕಡೆ ಸುದ್ದಿ ಆಗ್ತಾ ಇದೆ. ಇದನ್ನ ಒಂದು ರಾಜ್ಯಕ್ಕೆ ಸೀಮಿತಗೊಳಿಸದೆ ದೇಶಾದ್ಯಂತ ಪ್ರತಿಭಟಿಸಬೇಕು ಅನ್ನುವಂಥದ್ದು, ಸಾಮಾಜಿಕ ನ್ಯಾಯಕ್ಕಾಗಿ ಪಕ್ಷ ಇನ್ನಷ್ಟು ಬಲವಾಗಿ ಧ್ವನಿ ಎತ್ತಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾವನೆ ಇದು. ಖರ್ಗೆ ಅವರು ದಲಿತರು ಎಂಬ ಕಾರಣಕ್ಕೆ ಕೆಲವರಿಂದ ರ್ಯಾಲಿ ಸ್ಥಳದಲ್ಲಿ ಶುದ್ಧೀಕರಣ ಆಯ್ತಾ? ಯಾವ ಕಾರಣಕ್ಕೆ? ಶುದ್ಧೀಕರಣ ವಿಚಾರ ಇಡೀ ದೇಶವೇ ಖಂಡಿಸಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಾವು ನಿಂತಿದ್ದೇವೆ. ಬೆಂಗಳೂರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭರವಸೆಯ ಮಾತು ಇದು. ಯಾರು ಈ ರೀತಿ ಶುದ್ಧೀಕರಣ ಮಾಡಿದ್ದಾರೋ, ಯಾರು ಈ ರೀತಿಯಾಗಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಯಾರು ಈ ರೀತಿಯಾಗಿ ಶುದ್ಧೀಕರಣ ಮಾಡಿದಾರಲ್ವಾ, ನಾವು ಇಲ್ಲಿ ಖಂಡನಾ ನಿರ್ಣಯ ತೆಗೆದುಕೊಂಡಿದ್ದೇವೆ. ರಾಜ್ಯಸಭೆ ಲೋಕಸಭೆಯಲ್ಲಿ ಇದನ್ನ ಮಾಡಬೇಕಿತ್ತು, ಇದೀಗ ಅವರು ಮಾಡಿಲ್ಲ ಎಂದು ಈಶ್ವರ್ ಖಂಡ್ರೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಪರ ನಿಂತ ಸಚಿವ ಈಶ್ವರ್ ಖಂಡ್ರೆ ಶುದ್ಧೀಕರಣ ಅನ್ನುವಂಥ ವಿಚಾರವನ್ನ ಇಡೀ ದೇಶವೇ ಖಂಡಿಸಬೇಕಾದಂತ ವಿಚಾರ ಇದು. ಶುದ್ಧೀಕರಣ ವಿಚಾರದಲ್ಲಿ ಖರ್ಗೆ ಅವರ ಜೊತೆ ನಾವು ನಿಂತಿದ್ದೇವೆ ಅಂತ ಈಶ್ವರ್ ಖಂಡ್ರೆ ಹೇಳ್ತಾರೆ. ಯಾವ ಕಾರಣಕ್ಕೆ ಶುದ್ಧೀಕರಣವನ್ನ ಮಾಡಲಾಯಿತು? ಜಾತಿಯ ಲೆಕ್ಕಾಚಾರನ ಇಲ್ಲಿ, ದಲಿತರು ಅನ್ನುವಂಥ ಕಾರಣದಿಂದನ, ಯಾವ ಕಾರಣಕ್ಕೆ ಅನ್ನೋದು ಇಲ್ಲಿ ಚರ್ಚೆ ಆಗ್ತಾ ಇದೆ. ಇಡೀ ಶುದ್ಧೀಕರಣ ಏನು ಮಾಡಲಿಕ್ಕೆ ಇವರು ಮನುವಾದಿಗಳು ಹೊರಟಿದ್ದಾರೆ. ಇಡೀ ದೇಶದ ಜನರಿಗೆ ಬಹಳಷ್ಟು ನೋವನ್ನು ತಂದಿದೆ. ಇದು ಸಂವಿಧಾನ ವಿರೋಧಿ ಕೃತ್ಯ, ಮನುವಾದಿಗಳ ಕೃತ್ಯ.
ಇದು ಮತಾಂಧರ ಕೋಮುವಾದಿ ಶಕ್ತಿಗಳ ಈ ಕೃತ್ಯವನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸಿದ್ದೇವೆ. ಮತ್ತೆ ಪುನಃ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ಅವರಿಗೆ ಏನಾದರೂ ಸಂವಿಧಾನದ ಮೇಲೆ ಸ್ವಲ್ಪ ಆದರೂ ಅವರಿಗೆ ಕಿಂಚಿತ್ತೂ ಕಳಕಳಿ ಇದ್ದರೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಿ ಅವರಿಗೆ ಬಂಧಿಸಿ ಅವರಿಗೆ ತೀವ್ರವಾದಂಥ ಶಿಕ್ಷೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುತ್ತೇನೆ. ಮತ್ತು ಇಡೀ ದೇಶ ಇವತ್ತು ಈ ಒಂದು ಕೃತ್ಯವನ್ನು ಅವರು ಮಾಡಿದ್ದಾರೆ. ಅದರಿಂದ ನೋವಿನಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಡೀ ಶುದ್ಧೀಕರಣ ಸಮಾನತೆ ಅನ್ನುವಂಥದ್ದು ಮಾತಾಡ್ತಾರೆ, ಬಾ ಎತ್ತಿದ್ರೆ ಸಾಕು ಸಮಾನತೆ ಬೇಕು, ಎಲ್ಲರೂ ಕೂಡ ಒಂದೇ ಅಂತ. ಬಟ್ ಹೇಳಿದಷ್ಟು ನಡ್ಕೊಳ್ಳೋದು ಇಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಈ ಶುದ್ಧೀಕರಣ ಯಾಕೆ ಬೇಕಪ್ಪ? ಶುದ್ಧೀಕರಣ ಅಂತಂದ್ರೆ ಯಾವ ಕಾರಣಕ್ಕೆ ಶುದ್ಧೀಕರಣ ಆಯಿತು? ಇದ್ರ ಬಗ್ಗೆ ಚರ್ಚೆ ಆಗುತ್ತಲ್ವಾ? AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿದ್ರು, ಅದೇ ರೀಸನ್ಗ ಜಾತಿಯನ್ನ ತೆಗೆದುಕೊಂಡು ಬಂದಿದ್ದಾರಾ ಇಲ್ಲಿ? ಎಲ್ರಿಗೂ ನಾವು ಸಮಾನವಾದಂಥ ಅವಕಾಶವನ್ನ ಕೊಡ್ತೀವಿ, ಎಲ್ರಿಗೂ ಸಮಾನವಾದಂಥ ಹಕ್ಕಿದೆ, ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನವನ್ನ ಬರೆದವರು ಯಾರು? ಸಂವಿಧಾನದ ಪಿತಾಮಹ ಯಾರು? ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ರಾಜಕೀಯ ನಾಯಕರು. ಶುದ್ಧೀಕರಣ ಯಾವ ಕಾರಣಕ್ಕೆ? ಶುದ್ಧೀಕರಣ ಏನಾಗಿತ್ತು? ಅದಕ್ಕೆ ರೀಸನ್ ಬೇಕಲ್ವಾ? ಕಾಸ್ ಏನದಕ್ಕೆ ಅಲ್ವಾ? ನೋಡಿ, ಒಂದು ಕಡೆ ಸಂವಿಧಾನದಲ್ಲಿ ಯಾರು ಕೂಡ ಯಾವ ಧರ್ಮವನ್ನ ತೆಗೆದುಕೊಂಡು ಬರಬಾರ್ದು, ಬಟ್ ಇಲ್ಲಿ ಧರ್ಮ ಕಾಣಿಸ್ಕೊಂಡಿದೆ, ಓಕೆ. ಬಟ್ ಅದರ ಜೊತೆಗೆ ಈ ಒಂದು ಪೂಜೆ, ಶುದ್ಧೀಕರಣ ಇವೆಲ್ಲವೂ ಕೂಡ ಯಾಕೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಇಲ್ಲಿ ವಿಶೇಷ ವಿಶ್ಲೇಷಕರಾದಂಥ ರಮೇಶ್ ಕಂಠೀರವ ಸರ್ ಇದೀಗ ಇದ್ದಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಒಂದು ಕಡೆ ಶುದ್ಧೀಕರಣ ಅನ್ನುವಂಥದ್ದು ಯಾಕೆ ಅನ್ನೋದು ಇಲ್ಲಿ ಮೊದಲಿಗೆ ಪ್ರಶ್ನೆ ಇರುವಂಥದ್ದು. ಶುದ್ಧೀಕರಣ ಅನ್ನೋಂಥದ್ದು ಏನು ಹಿಂದೂ ಸಂಘಟನೆಗಳು ಅಂತ ಶ್ರೀರಾಮ್ ಸೇನೆ ಅವರು ಅಲ್ಲಿ ಮಾಡಿರ್ತಕ್ಕಂಥದ್ದು. ಏನು ಹಿಮಾಚಲ ಪ್ರದೇಶದ ಲಾಲ್ದ್ವಾನಿ ಅನ್ನೋಂಥ ಪ್ರದೇಶದಲ್ಲಿ ಆಗಸ್ಟ್ 8ನೇ ತಾರೀಕು ಒಂದು ಸಮಾರಂಭ ನಡೆಯುತ್ತೆ, ಕಾಂಗ್ರೆಸ್ ಪಕ್ಷ ಸಮಾರಂಭ ನಡೆಯುತ್ತೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸನ್ಮಾನಿಸ್ತಾರೆ. ಆ ಸನ್ಮಾನದ ಸಂದರ್ಭದಲ್ಲಿ ಅವರಿಗೆ ಅದಕ್ಕೆ ಒಂದು ದೊಡ್ಡ ಪ್ರತಿಸ್ಪಂದನೆ ಕೂಡ ಜನರಿಂದ ಸಿಕ್ಕಿರುತ್ತೆ. ಆ ಸಮಾರಂಭ ದೊಡ್ಡ ಯಶಸ್ಸನ್ನು ಕಂಡ ಹಿನ್ನೆಲೆಯಲ್ಲಿ ಆನಂತರದಲ್ಲಿ ಹಿಂದೂ ಸಂಘಟನೆಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ದಲಿತ ಸಮುದಾಯಕ್ಕೆ ಸೇರಿದವರು, ಆ ಕಾರಣದಿಂದಾಗಿ ನಾವು ಅದನ್ನು ಶುದ್ಧೀಕರಣ ಮಾಡ್ತೀವಿ, ಕಾಂಗ್ರೆಸ್ನ ರ್ಯಾಲಿಯಿಂದ ಒಂದು ದೊಡ್ಡ ರಾಮಲೀಲಾ ಮೈದಾನಕ್ಕೆ ಅಪಚಾರ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಶುದ್ಧೀಕರಣ ಮಾಡ್ತಾರೆ. ಇದನ್ನು ಯಾರೂ ಕೂಡ ಚಕಾರ ಎತ್ತಿರಲ್ಲ. ಆಗ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಒಂದು ಖಂಡನೆಯೋ ಇನ್ನೊಂದು ಬಂದಿರಲ್ಲ. ಅಲ್ಲಿ ಏನು ಶುದ್ಧೀಕರಣ ಮಾಡಿದಂಥವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಿ ಭಾಷಣಗಳನ್ನು ಕೂಡ ಮಾಡಿರ್ತಾರೆ. ಸೊ ಈ ಸಂಬಂಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದರೂ ಪ್ರತಿಭಟನೆ ನಡೀಬೋದು, ತಮಗೆ ಸಪೋರ್ಟಾಗಿ ಏನಾದರೂ ಪ್ರತಿಭಟನೆಗಳು ಇಲ್ಲ ಹೇಳಿಕೆಗಳು ಬರ್ಬೋದು ಅಂತ ಎದುರು ನೋಡಿರ್ತಾರೆ. ಬಟ್ ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರಲ್ಲ. ಅದನ್ನು ಈ ಬೇಜಾರನ್ನು ಅವರು ನಿನ್ನೆ ನಡೆದಂಥ AICCಯ ಒಂದು ಸಭೆಯಲ್ಲಿ ತೊಡ್ಕೊಂಡಿದ್ದಾರೆ. ಅದನ್ನೇ AICCಯ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಆ ನಂತರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸೇರಿದಂತೆ ಹಲವೆಡೆ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಈ ಥರದ ರಾಜಕಾರಣಿಗಳು, ಹಿಂದುಳಿದವರು ಅಥವಾ ಒಂದು ಸಮಾಜದಲ್ಲಿ ಶೋಷಿತ ವರ್ಗದ ದಲಿತ ವರ್ಗದವರು ಎಲ್ಲಾದರೂ ಸಮಾರಂಭ ಮಾಡಿದಾಗ ಅಲ್ಲಿ ಶುದ್ಧೀಕರಣ ಮಾಡುವಂಥದ್ದು ಆಗಾಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. 1927ರಲ್ಲಿ ಅಂಬೇಡ್ಕರ್ ಅವರು ಒಂದು ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಈ ಥರದ ಶುದ್ಧೀಕರಣದ ಒಂದು ಕೆಲಸವನ್ನು ಕೆಲವು ಸಂಘಟನೆಗಳು ಮಾಡಿದರು. ಅದೇ ರೀತಿಯ ಅನೇಕ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಸಾಮಾಜಿಕ ಅನಿಷ್ಟ ಅಂತಲೇ ಅನೇಕರು ಬಣ್ಣಿಸ್ತಾರೆ. ಬಟ್ ಆದರೆ ಪದೇ ಪದೇ ಈ ಥರದ ಒಂದು ಶುದ್ಧೀಕರಣ ಮಾಡ್ತೀವಿ, ಒಂದು ತಾರತಮ್ಯತೆಯನ್ನು ತೋರ್ತೀವಿ ಅನ್ನೋ ಅಂಥದ್ದನ್ನು ಕೆಲವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ದುರದೃಷ್ಟದ ಸಂಗತಿನೇ. ಈ ಥರದ ನಡಿಬಾರ್ದು ಅಂತೇಳ್ಬಿಟ್ಟು ಸರ್ಕಾರ ಕೂಡ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಬಟ್ ಆದ್ರೂ ಕೂಡ ಈ ಥರದ್ದು ಅದನ್ನು ಮೀರಿ ನಡೀತಾ ಇರ್ತಕ್ಕಂಥದ್ದು ಭಾಳ ದುರದೃಷ್ಟವಾದ. ಅಲ್ಲ ಸರ್, ಇದು ಕಾಂಗ್ರೆಸ್ನಲ್ಲಿ ಅಂದರೆ ಈ ಕಾಂಗ್ರೆಸ್ನಲ್ಲೇ ಅದಕ್ಕೆ ಸಪೋರ್ಟ್ ಇಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ? ಯಾಕೆ, ಯಾವ ರೀತಿಯಾಗಿ ಈ ಒಂದು ಹಿನ್ನಡೆ ಅನ್ನುವಂಥದ್ದು ಅವರಿಗೆ ಅಲ್ಲಿ ಸಪೋರ್ಟ್ ಸಿಗ್ತಾ ಇಲ್ವಾ, ಹೆಂಗೆ ಅಂತ?
ಯಾರು ಅವ್ರ ಬಗ್ಗೆ ಮಾತಾಡೋರಿಲ್ವಾ? ಅವರಿಗೆ ಸಪೋರ್ಟ್ ಸಿಗ್ತಿದೆ ಇಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷದ ಸ್ಟ್ರಕ್ಚರ್ ಕೂಡ ಒಂದು ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೈಕಮಾಂಡ್ ಕಲ್ಚರ್ ಇರ್ತಕ್ಕಂಥದ್ದು. ಏನು ರಾಜೀವ್ ಗಾಂಧಿ ಅಂದರೆ ಇಂದಿರಾ ಗಾಂಧಿ ಫ್ಯಾಮಿಲಿ ಅವರೇ ಆ ಪಕ್ಷವನ್ನು ಮುನ್ನಡೆಸ್ತಾರೆ. ಬೇರೆ ಯಾರೇ ಅಧ್ಯಕ್ಷರಾದರೂ ಇಲ್ಲ ಬೇರೆ ಯಾರೇ ಪಕ್ಷದ ನಾಯಕತ್ವ ವಹಿಸಿದ್ರು ಅವರಿಗೆ ಹೆಚ್ಚಿನ ಇದನ್ನು ಮನ್ನಣೆ ಕೊಡದೆ ಈ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಅವರ ನಿರ್ದೇಶನಗಳನ್ನೇ ಪಾಲಿಸುವಂಥ ಪರಿಪಾಲನೆ ಹೆಚ್ಚು ಮುಂದುವರೆದಿರ್ತಕ್ಕಂಥದ್ದು. AICCಯ ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಜುಗರ ಆಗಿರ್ತಕ್ಕಂಥದ್ದನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಥರದ್ದು 2-3 ಸಾರಿ ಅವರು ಕೂಡ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ತಾವು ಪಕ್ಷದ ಅಧ್ಯಕ್ಷರಾಗಿದ್ದರೂ ಕೂಡ ತಮ್ಮ ನಿಲುವನ್ನು ಮೀರಿ ಅನೇಕ ನಿರ್ಧಾರಗಳು ಹೊರಗಡೆ ಬರುತ್ತೆ ಅನ್ನೋಂಥ ಅಸಮಾಧಾನ ಅವರು ಈಗಾಗಲೇ ಅನೇಕ ಬಾರಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಲೂ ಕೂಡ ಅದೇ ರೀತಿಯ ಒಂದು ಏನು ತಮ್ಮ ವಿರುದ್ಧ ತಮಗೆ ಮುಜುಗರ ಆಗೋಂಥ ಒಂದು ಘಟನೆ ಒಂದು ಉತ್ತರಾಖಂಡ್ನಲ್ಲಿ ನಡೆದಿದೆ. ಇದಕ್ಕೆ ಯಾಕೆ ಪಕ್ಷದ ಹಿರಿಯ ನಾಯಕರುಗಳು ಇನ್ನೂ ಧ್ವನಿ ಎತ್ತಿಲ್ಲ? ಇದನ್ನು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಾಮಾಜಿಕ ಅನಿಷ್ಠಾನ ಅಂತದನ್ನು ಎಲ್ಲರೂ ಹೊರಗಡೆ ಹೇಳ್ತಾರೆ ಹೊರತು ಬಟ್ ಪಕ್ಷದ ನಾಯಕನಾದಂಥ ತಮಗೆ ಒಂದು ಮುಜುಗರ ಆಗೋಂಥ ಒಂದು ಘಟನೆ ನಡೆದಿದೆ, ಇದನ್ನು ಯಾಕೆ ಈ ದೊಡ್ಡ ಪ್ರಮಾಣದಲ್ಲಿ ತಗೊಂಡೋಗಿಲ್ಲ, ಇದಕ್ಕೆ ವಿರುದ್ಧವಾಗಿ ಒಂದು ಪ್ರತಿಭಟನೆಗಳು ಇನ್ನೊಂದು ನಡೆದಿಲ್ಲ ಅನ್ನೋಂಥ ಬೇಸರವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ದುರಾದೃಷ್ಟಕರ ಅಂತ ಹೇಳ್ಬೋದು ಸರ್. ಇದು ಬಹಳ ದುರದೃಷ್ಟಕರವಾದ ಸಮಾನತೆ ಹಕ್ಕು ಅಂತ ಎಲ್ಲ ಮಾತಾಡೋರು ಇದರಲ್ಲಿ ಸೀರಿಯಸ್ಲಿ ದುರಾದೃಷ್ಟಕರ ಘಟನೆ. ಖಂಡಿತವಾದ ದುರದೃಷ್ಟಕರ ಘಟನೆನೇ. ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು, ಪ್ರಧಾನ ವಿರೋಧ ಪಕ್ಷದ ನಾಯಕರ ಸಭೆಗೆ ನಡೆದ ನಂತರದಲ್ಲಿ ಅಲ್ಲಿ ಒಂದು ಶುದ್ಧೀಕರಣ ಘಟನೆ ನಡೆಯುತ್ತೆ. ಅದು ರಾಮಲೀಲಾ ಮೈದಾನದಲ್ಲಿ ಒಂದು ಶುದ್ಧೀಕರಣ ಘಟನೆ ನಡೆಯುತ್ತೆ ಅನ್ನೋದಾದರೆ ಅದಕ್ಕೆ ಅಲ್ಲಿನ ಲೋಕಲ್ ಸರ್ಕಾರ ಇರ್ಬೋದು, ಅಲ್ಲಿನವರು ಯಾವ ರೀತಿ ಕ್ರಮ ಕೈಗೊಂಡಿದ್ರು, ಇದು ಒಂದು ರೀತಿ ಮುಜುಗರ ಆಗೋ ಅಂಥದ್ದು. ಒಂದು ಸಾಮಾಜಿಕ ಅನಿಷ್ಟತೆ ಏನೋ ಒಂದು ಈ ಹಿಂದೆ ಅನ್ಟಚಬಿಲಿಟಿ ಏನು ಅಸ್ಪೃಶ್ಯತೆ ಇತ್ತು ಅದನ್ನು ಪರಿಪಾಲಿಸೋ ಅಂಥ ಒಂದು ಇದನ್ನು ಮುಂದುವರಿಸಿದ್ದಾರೆ. ಈ ಥರದ ಅನಾಗರಿಕ ಸಂಸ್ಕೃತಿಯನ್ನು ಕೈ ಬಿಡಬೇಕು, ಇದನ್ನು ತಡಿಬೇಕು ಅನ್ನೋವಂಥದ್ದೇ ಎಲ್ಲರೂ ಒಂದು ಉದ್ದೇಶ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರುಗಳು ಇನ್ನೂ ಸ್ಪಂದಿಸಬೇಕು. ಈ ಥರದ ಘಟನೆಗಳು ಮರುಕಳಿಸಿದಂತೆ ಎಚ್ಚರಿಸುವಂಥದ್ದು ಭಾಳ ಅಗತ್ಯ ಇರುತ್ತೆ. ಎಸ್ ಥ್ಯಾಂಕ್ ಯು ಸರ್, ನಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.